ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಾನ್ಯ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಸರ್ ಅವರು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವುದಲ್ಲದೆ ಬೆಳಗಾವಿ ಜಿಲ್ಲೆಯ ನದಿ ಪ್ರವಾಹಕ್ಕೆ ತುತ್ತಾದ ಬಹುತೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟು ನದಿಯ ಗಾತ್ರ, ಒಳಹರಿವು ಮತ್ತು ಹೊರಹರಿವನ್ನು ವೀಕ್ಷಿಸಿ ನದಿ ದಂಡೆಯ ಜಾನುವಾರುಗಳಿಗೆ ಮತ್ತು ಚಿಕ್ಕ ಮಕ್ಕಳು ನದಿ ದಂಡೆಗೆ ಹೋಗದಂತೆ ಎಚ್ಚರಿಕೆ ನಿಗಾವಹಿಸುವಂತೆ ಸೂಚಿಸಿದ್ದಾರೆ. ಅದರಂತೆ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಾದ ಮಾನ್ಯ ಮೊಹಮ್ಮದ್ ರೋಷನ್ ಸರ್ ಮತ್ತು ಚಿಕ್ಕೋಡಿ ತಾಲೂಕಾ ಎಸಿ ಸಾಹೇಬರಾದ ಮಾನ್ಯ ಸುಭಾಷ್ ಸಂಪಗಾವಿ ಸರ್ ಅವರು ದಿನಾಂಕ 20 ಆಗಸ್ಟ್ 2025ರಂದು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ, ಯಡೂರ್, ಚಂದೂರ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ಬೋಟ್ ಮೂಲಕ ಕೃಷ್ಣಾ ನದಿಯ ನೀರಿನಲ್ಲಿ ಸಂಚಾರ ಮಾಡಿದರು. ಈ ಸಂದರ್ಭದಲ್ಲಿ ಮಾಂಜ್ರಿ ಗ್ರಾಮ ಪಂಚಾಯತ್ ಪಿಡಿಒ ಸಾಹೇಬರಾದ ಮಾನ್ಯ ವಿರೂಪಾಕ್ಷ ಪೋತದಾರ್ ಸರ್, ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳಾದ ಮಾನ್ಯ ಮನೋಜ್ ಕಾಂಬ್ಳೆ ಸರ್, ಮಾಂಜ್ರಿ ಗ್ರಾಮ ಸಹಾಯಕರಾದ ಶ್ರೀ ಪೋಪಾಟಣ್ಣ ಕೋಳಿಯವರು ಹಾಗೂ ಚಂದೂರ್ ಗ್ರಾಮ ಪಂಚಾಯತ್ ಪಿಡಿಒ ಸಾಹೇಬರಾದ ಸದಾಶಿವ್ ಕರಿಗಾರ್ ಸರ್ ಅವರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಮುಖೇಶ್ ಕುಮಾರ್ ಲಂಬುಗೋಳ್, ಚಿಕ್ಕೋಡಿ.